ಗ್ರೂಪ್ ಕ್ಯಾಪ್ಟನ್ ಗಣೇಶ್ ರವಿಕುಮಾರ್ ನಿವೃತ್ತ ಸೇನಾಧಿಕಾರಿಯರು ಮತ್ತೆ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸರ್, ಟ್ಯಾಬ್ಲೋಗಳ ಪ್ರದರ್ಶನ ಸಾಗ್ತಾ ಇದೆ. ನೀವು ಹೇಳ್ತಾ ಇದ್ರಿ 5 ಕಿಲೋಮೀಟರ್ ಇದೆ ಅಂತ, ಆಲ್ಮೋಸ್ಟ್ ಒಂದು 3 ಗಂಟೆ ಅಥವಾ 3.5 ಗಂಟೆ ಆಗುತ್ತೆ ಅಂತ. ಹೌದೌದು, ಅಷ್ಟೊಂದು ಲೆಂತ್ ಇದೆ. ಅದು ಎಲ್ರು ಸ್ಟೇಜ್ ಮುಂದೆ ಮಾರ್ಚ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅಷ್ಟೊಂದು ಟೈಮ್ ತಗೊಳುತ್ತದು. ಸರ್, ಎಸ್ಪೆಷಲಿ ಈ ಬಾರಿ ಆತ್ಮನಿರ್ಭರತೆಗೆನೆ ಅದು ಏನೇ ಆಗಿರ್ಬೋದು, ಸ್ವಾವಲಂಬಿ ಉದ್ಯೋಗಾವಕಾಶ ಆಗಿರ್ಬೋದು, ಕೌಶಲ್ಯಾಭಿವೃದ್ಧಿ ಆಗಿರ್ಬೋದು, ಇಲ್ಲಿ ಒಂದು ಪ್ರೊಡಕ್ಷನ್ ಸಿಸ್ಟಮ್ ಆಗಿರಬಹುದು, ಟೋಟಲಿ ಏನಾಗಿರ್ಬೋದು, ಅಥವಾ ಯುದ್ಧ ಉಪಕರಣಗಳ ಪ್ರೊಡಕ್ಷನ್ ಆಗಿರ್ಬೋದು, ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಂಗೆ ಕಾಣಿಸ್ತಾ ಇದೆ ಟೋಟಲಿ. ಹೌದೌದು, ಬಿಕಾಸ್ ಇಲ್ಲಿವರೆಗೂ ಇದ್ದಂಥ ಭಾರತ ಬೇರೆ, ನಾವು ಬರೀ ಆಮದನ್ನ ಮಾಡ್ಕೊಳ್ತಾ ಇದ್ವಿ ಪ್ರತಿಯೊಂದನ್ನು ಅಂತದ್ದು ಬೇರೆ. ಈಗ ರಫ್ತು ಮಾಡೋ ಲೆವೆಲ್ಗೆ ನಾವು ರೆಡಿ ಆಗಿದ್ದೀವಿ ಅನ್ನೋದನ್ನ ಸಾರೋದಕ್ಕೆ. ಕರೆಕ್ಟ್, ನೀವು ಹೇಳಿದ್ದು ಸರಿ. ಒಂದು ನಾವು ಮಾಡ್ತಾ ಇರೋದು, ಮೊದ್ಲು ಏನಿತ್ತು ಅಂದ್ರೆ ಎಲ್ಲ ಇಂಪೋರ್ಟ್ ಮಾಡ್ತಾ ಇದ್ವಿ, ಮತ್ತೆ ಬೇರೆ ಕಂಟ್ರಿ ಮೇಲೆ ಫುಲ್ ಡಿಪೆಂಡ್ ಆಗಿದ್ವಿ. ಫಸ್ಟ್ ತಗೊಳ್ಳೋದಂತೂ ಎಲ್ರು ಕೊಟ್ಬಿಡ್ತಾರೆ, ಅದಾದ್ಮೇಲೆ ಮೇಂಟೈನ್ ಮಾಡಿ ಅದಕ್ಕೆ ಬೇಕಾಗಿರೋ ಸ್ಪೇರ್ಸ್ ಇರ್ಲಿ ಇಲ್ಲ ಕನ್ಸ್ಯೂಮಬಲ್ಸ್ ಇರ್ಲಿ, ಅದ್ ಸಿಗೋದೆಲ್ಲ ಯಾವಾಗ ಬೇಕಿದ್ರು ಜನ ಸ್ಟಾಪ್ ಮಾಡ್ಬೋದು. ಅದು ಈಗ ನಾವು ಪ್ರೊಡ್ಯೂಸ್ ಮಾಡೋದ್ರಿಂದ ಎಲ್ಲ ನಮ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ನಾವು ಶಾರ್ಟೇಜ್ ಅಂತ ಇದು ಬರಲ್ಲ, ಮತ್ತೆ ಯಾರ ಮೇಲೆ ಡಿಪೆಂಡ್ ಆಗಿರೋ ಅಂತ ವಿಷಯನೂ ಇರಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಾವು ಇದನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಬೇರೆ ಕಂಟ್ರೀಸ್ಗೆ. ಆತರ ನಮ್ಮ ವೆಪನ್ ಸಿಸ್ಟಮ್ ಬೇರೆ ಕಡೆ ಯೂಸ್ ಆದ್ಮೇಲೆ ಇನ್ನೂ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಗತ್ತೆ, ಇನ್ನೊಂದಷ್ಟು ಮಾಡಿಫಿಕೇಶನ್ಸ್ ಆಗತ್ತೆ. ಬೇರೆ ಡೆವಲಪ್ ಕಂಟ್ರೀಸ್ ಸ್ಟೇಜ್ ಹೋಗೋ ತರ ಇದನ್ನ ನಾವು ನಮ್ಮನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅಂದ್ರೆ ರವಿಕುಮಾರ್ ಸರ್, ಈಗ ನಾವು ಟ್ಯಾಬ್ಲೋ ಹೋಗ್ತಾ ಇರೋದು ನೋಡ್ತಾ ಇದೀವಿ 1 by 1. ಅಂದ್ರೆ ಒಂದು ನಮ್ಮ ಸ್ಥಳೀಯ ಸಂಸ್ಕೃತಿ ಏನು ಅನ್ನೋದನ್ನ ಸಾರುವಂತ ಟ್ಯಾಬ್ಲೋ ಬಂದ್ರೆ, ಮತ್ತೊಂದು ಕಡೆ ನಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ಸಾರುವಂತ ಟ್ಯಾಬ್ಲೋಗಳು ಬರ್ತಾ ಇದೆ. ಸೊ ಈ ರೀತಿಯಾಗಿ ವಿನ್ಯಾಸ ಮಾಡಿರ್ತಾರೆ ಸರ್ ಇದನ್ನ. ಹೌದೌದು, ಮಿಕ್ಸ್ ಅಂಡ್ ಮ್ಯಾಚ್ ತರ ಅದು. ನಮ್ಮ ಆರ್ಟ್ ಕಲ್ಚರ್ ಇರ್ಲಿ ಮತ್ತೆ ನಮ್ಮ ಮಿಲಿಟರಿ ಪವರ್ಸ್ ಇರ್ಲಿ, ಎರಡನ್ನೂ ಡಿಸ್ಪ್ಲೇ ಮಾಡುವಂತ ಮಿಕ್ಸ್ಚರ್. ಸೊ ದಟ್ ಎವ್ರಿಥಿಂಗ್ ಈಸ್ ಸೀನ್. ನಮ್ಮ ಡೆವಲಪ್ಮೆಂಟ್ 360 ಡಿಗ್ರಿ ತರ, ಬರೀ ಮಿಲಿಟರಿ ಇರ್ಲಿ ಇಲ್ಲ ಇನ್ನೊಂದಿರ್ಲಿ ಅಂತಿರ್ಲಿಲ್ಲ. ನಮ್ದು ರಿಚ್ ಆರ್ಟ್ ಇದೆ, ಹೆರಿಟೇಜ್ ಇದೆ, ಮತ್ತೆ ನಮ್ ಕಲ್ಚರ್ಸ್ ತುಂಬಾ ರಿಚ್ ಆಗಿದೆ. ಮತ್ತೆ ನಾವು ಇರುವಂತ ದೇಶದಲ್ಲಿ ಮಲ್ಟಿ ಲಿಂಗ್ವಿಸ್ಟಿಕ್ ಇರ್ಲಿ, ಮಲ್ಟಿ ರಿಲಿಜನ್ಸ್ ಇರ್ಲಿ, ಅದೆಲ್ಲ ತೋರಿಸಿ ಅದೆಲ್ಲ ಒಟ್ಟಿಗೆ ಇದ್ದೂನು ನಾವು ಈ ತರ ಸ್ಟ್ರಾಂಗ್ ಆಗಿ ಒಟ್ಟಿಗೆ ಇದೀವಿ ಅಂತ ತೋರಿಸುವಂತ ಬಯಸ. ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಗಣತಂತ್ರದ ದೇಶ ಅಂದ್ರೆ ಅದು ಭಾರತನೇ. ಇಷ್ಟು ದೊಡ್ಡ ದೇಶವನ್ನು ನಡೆಸೋದು ಕೂಡ ಅಷ್ಟು ಸುಲಭವಾದಂಥ ಮಾತಲ್ಲ. ಯಾಕಂದರೆ ಸಣ್ಣ ಸಣ್ಣ ಕಂಟ್ರಿಗಳಲ್ಲೇ ಯಾವ ರೀತಿಯಾದಂಥ ಅರಾಜಕತೆ ಸೃಷ್ಟಿಯಾಗಿದೆ ಅನ್ನೋಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇಷ್ಟು ದೊಡ್ಡ ದೇಶವನ್ನು ನಾವು ಹೇಗೆ ಮುನ್ನಡೆಸ್ತಾ ಇದ್ದೀವಿ ಇಷ್ಟು ವೈವಿಧ್ಯತೆಗಳಲ್ಲಿ ಅನ್ನೋದನ್ನು ಕೂಡ ಸಾರೋದಾಗಿದೆ ಇದು. ಹೌದೌದು, ಅದೊಂದು. ಮತ್ತೆ ಇಷ್ಟು ದೊಡ್ಡ ದೇಶದಲ್ಲಿ ನಾವು ನಡೆಸೋದೊಂದು, ಮತ್ತೆ ನಡೆಸ್ಕೊಂಡು ಒಂಥರ ಲೀಡರ್ಶಿಪ್ ರೋಲ್ ಅಲ್ಲಿ ಇರೋದಂಥದ್ದು ಒಂದು ಹೆಮ್ಮೆ ಅಂತ ವಿಷಯ. ಈ ಸ್ಟೇಜಿಗೆ ಬರೋದಿಕ್ಕೆ ನಮ್ ಎಲ್ರು 144 crore ಪೀಪಲ್ದು ಒಂಥರ ಕಾಂಟ್ರಿಬ್ಯೂಷನ್ ಇದ್ರಲ್ಲಿ, ಎಲ್ಲ ಸ್ಟೇಟ್ದು ಎಲ್ಲ ಯೂನಿಯನ್ ಟೆರಿಟರಿದು ಕಾಂಟ್ರಿಬ್ಯೂಷನ್ ಇದೆ. ಅದರಿಂದ ಈ ತರ ಒಂದು ಒಗ್ಗಟ್ಟು ಕಾಣಿಸುತ್ತೆ ಎಲ್ರಿಗೂ ಹೊರಗಡೆ ನೋಡಿದಾಗ. ರವಿಕುಮಾರ್ ಸರ್, ಅಂದ್ರೆ ಬಿಫೋರ್ ತಮ್ಮ ನಿವೃತ್ತಿಗಿಂತ ಮೊದಲಿಗೆ ನೋಡಿದಂತಹ ಈ ಗಣರಾಜ್ಯದ ಸಂಭ್ರಮದ ವೈಭವ ಹೇಗಿತ್ತು, ಆಫ್ಟರ್ ದ್ಯಾಟ್ ಇದನ್ನ ಹೇಗೆ ನೋಡ್ತೀರಾ ನೀವು? ಎರಡನ್ನು ಕಂಪ್ಯಾರಿಸನ್ ಮಾಡ್ತಾ ಇದ್ರೆ ತುಂಬಾ ಚೇಂಜ್ ಆಗಿದೆ. ನಾವು ನೋಡಿದ್ರೆ ಆಕ್ಚುಲಿ ಆ ಟೈಮಿಗೂ ಮತ್ತೆ ಈ ಟೈಮಿಗೂ, ಮತ್ತೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ತುಂಬಾ ಆಗಿದೆ ಅಲ್ವಾ. ನಾವು 30 ವರ್ಷದಿಂದ ಏನಿತ್ತು ಮತ್ತೆ ಸದ್ಯಕ್ಕೆ ಏನಿದೆ, ಈ ನಿಮ್ಮ ವೆಪನ್ ಸಿಸ್ಟಮ್ ನೋಡ್ಲಿ, ನಿಮ್ಮ ಏರ್ಕ್ರಾಫ್ಟ್ ಟೆಕ್ನಾಲಜಿನೇ ಇರ್ಲಿ, ಎಲ್ಲ ಒಂದು ಆಲ್ಮೋಸ್ಟ್ ಒಂದು 5 ಜನರೇಷನ್ಸ್ ತರ ಚೇಂಜ್ ಆಗಿದೆ. 5 ಜನರೇಷನ್ ಅಂದ್ರೆ ಟೆಕ್ನಾಲಜಿ ವೈಸ್ ಯಾವ್ದು ಇತ್ತು ಆಗಿನ ಟೆಕ್ನಾಲಜಿ ಎಲ್ಲ ಈಗೆಲ್ಲ ಆಬ್ಸಿಲೀಟ್. ಅದು ಈಗ ಯೂಸ್ ಮಾಡಕ್ಕೂ ಆಗಲ್ಲ, ಮತ್ತೆ ಎಫೆಕ್ಟಿವ್ ಇರಲ್ಲ ಅದು. ಅದೇ ತರಾನೇ ಪರೇಡು ಟೆಕ್ನಾಲಜಿಕಲಿ ಇಂಪ್ರೂವ್ ಆಗಿದೆ. ಈಗ ನಾವು ನೋಡೋದು ಲೈವ್ ಪರೇಡು ಮತ್ತೆ ಮುಂದೆ ಇದ್ದಿದ್ದ ಪರೇಡು ತುಂಬಾ ಡಿಫ್ರೆನ್ಸ್ ಇದೆ ಎಲ್ಲ ವಿಷಯದಲ್ಲೂ. ಬಿ ದಿ ಕ್ವಾಲಿಟಿ ಆಫ್ ಸ್ಕ್ರೀನಿಂಗ್ ಆರ್ ಟೆಲಿಕಾಸ್ಟ್ ಇಂದ ಹಿಡಿದು ಆಕ್ಚುಯಲ್ ಕಂಟೆಂಟ್ ಅಲ್ಲೂ ಇಟ್ಸ್ ಆಲ್ ಇಂಪ್ರೂವ್ ಕ್ವೈಟ್ ಅ ಬಿಟ್. ಓಕೆ ಸರ್, ಹೋಲ್ಡ್ ಆನ್, ಹಾಗೆ ಮಾತನಾಡಿಸ್ತೇನೆ ನಿಮ್ಮನ್ನ. ಟ್ಯಾಬ್ಲೋಗಳು, ಸ್ತಬ್ಧ ಚಿತ್ರಗಳು 1 by 1 ಬರ್ತಾ ಇರುವುದನ್ನು ನೋಡ್ತಾ ಇದ್ವಿ. ಜಮ್ಮು ಕಾಶ್ಮೀರದ ಸ್ತಬ್ಧ ಚಿತ್ರವನ್ನು ನೋಡ್ತಾ ಇದ್ವಿ. ಕರಕುಶಲ ಕಲೆ, ನೃತ್ಯವನ್ನು ಬಿಂಬಿಸುವಂಥ ಟ್ಯಾಬ್ಲೋ ಆಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮ ಗೆಸ್ಟ್ ಕೂಡ ರವಿಕುಮಾರ್ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು.
ಆ, ಒಂದು ನಮ್ಮ ಸಂಸ್ಕೃತಿಯನ್ನು ಇಲ್ಲ ಇಲ್ಲಿಯ ಸ್ಥಳೀಯ ವೈಭವವನ್ನು ಸಾರುವಂಥ ಸ್ತಬ್ಧ ಚಿತ್ರಗಳು ಬರ್ತಾ ಇದ್ದರೆ, ಅದಾದ ನಂತರದಲ್ಲಿ ನಮ್ಮ ಕೆಪಾಸಿಟಿ ಏನು, ನಮ್ಮ ಪವರ್ ಏನು ಅನ್ನುವಂಥದ್ದನ್ನು ತೋರಿಸುವಂಥ ಟ್ಯಾಬ್ಲೋಗಳು, ಈ ರೀತಿಯಾದಂತಹ ರೀತಿಯಲ್ಲಿ ಅದನ್ನು ವಿನ್ಯಾಸವನ್ನು ಮಾಡಲಾಗಿರುತ್ತೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಟ್ಯಾಬ್ಲೋ ಈಗ ಬರ್ತಾ ಇದೆ. ಎಸ್ ರವಿಕುಮಾರ್ ಸರ್ ಮತ್ತೆ ಕನೆಕ್ಟ್ ಆಗಿದ್ದಾರೆ. ಸರ್, ಈಗ NDRF ಟ್ಯಾಬ್ಲೋ ನೋಡ್ತಾ ಇದ್ದೀವಿ ನಾವು. ಅದರ ಒಂದು ಕ್ಯಾಪಾಸಿಟಿ ಆಗಿರಬಹುದು, ಅದು ಹೇಗಿದೆ, ಅದರ ವೈಭವ ಏನು ಅನ್ನೋದನ್ನ ಸಾರುವಂಥ ಟ್ಯಾಬ್ಲೋ. ಸೊ ಆ ಬಗ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ನಮ್ ಕೆಪಾಸಿಟಿ ನೋಡಿದ್ರೆ ನಾವು 3 ಫ್ರಂಟ್ ಅಲ್ಲೂ ಲ್ಯಾಂಡ್ ಬೇಸ್ಡ್ ವೆಪನ್ ಸಿಸ್ಟಮ್ ಮತ್ತೆ ಮ್ಯಾನ್ ಪವರ್, ಇಲ್ಲ ಸಿ ಬೇಸ್ ಥಿಂಗ್, ನೇವಿ, ಇಂಡಿಯನ್ ನೇವಿ, ಇಲ್ಲ ಏರ್ ಫೋರ್ಸ್, ಎಲ್ಲ ಡೈರೆಕ್ಷನ್ ಅಲ್ಲೂ ಮುಂದುವರೆದಿದೀವಿ. ಎಲ್ಲ ಡೈರೆಕ್ಷನ್ ಅಲ್ಲೂ ನಮ್ದಾಗಿ ನಾವು ಮಾಡಿರೋದು ಮೇಕ್ ಇನ್ ಇಂಡಿಯಾ ತರ ಇರೋ ಪ್ರಾಡಕ್ಟ್ಸ್ ಫುಲ್ ಇದೆ. ಮತ್ತೆ ನಾವು ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಇದು ಕಂಪೇರಬಲ್ ಟು ದಿ ಪ್ರೆಸೆಂಟ್ ಜನರೇಷನ್ ರಿಕ್ವೈರ್ಮೆಂಟ್ಸ್. ಹಾಗಿದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಹೊಂದಿದ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇರೋದು. ಸೊ ಆ ತರ ವಿ ಆರ್ ಇನ್ ಸಿಂಕ್ ವಿತ್ ದಿ ಔಟ್ಸೈಡ್ ವರ್ಲ್ಡ್ ಅಂತ ಹೇಳ್ಬೇಕು ನಾವು. ಡೆವಲಪ್ಡ್ ಔಟ್ಸೈಡ್ ವರ್ಲ್ಡ್, ಬಿ ಇಟ್ ಡಿಫ್ರೆಂಟ್ ವೆಪನ್ ಸಿಸ್ಟಮ್ಸ್ ಆರ್ ದಿ ಟೆಕ್ನಾಲಜಿ ವೈಸ್ ಅಪ್ಡೇಟೆಡ್ ಸಿಸ್ಟಮ್ಸ್. ಸರ್, ಈಗ ಗೆಸ್ಟ್ ಆಗಿ ಯುರೋಪಿಯನ್ ಕಂಟ್ರಿಯ ಪ್ರಮುಖ ನಾಯಕರು ಭಾಗಿಯಾಗಿರೋದು ನೋಡ್ತಾ ಇದ್ದೀವಿ. ಇನ್ನು ಬೇರೆ ಬೇರೆ ನಾಯಕರುಗಳಿಗೂ ಕೂಡ ಆಹ್ವಾನ ಹೋಗಿರುತ್ತಾ? ಇದು ಅದರಲ್ಲೂ ಒಂಥರ ಪ್ಯಾರಾಮೀಟರ್ ಇದೆ, ಹೇಗ್ ಸೆಲೆಕ್ಟ್ ಮಾಡ್ತಾರೆ ರಿಪಬ್ಲಿಕ್ ಡೇ ಫಾರಿನ್ ಹೆಡ್ ಅಂತೇಳಿ. ಅದು ರೊಟೇಷನ್ ಬೇಸ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ರಿಪಿಟೇಷನ್ ತುಂಬಾ ಕಮ್ಮಿ ಆಗತ್ತೆ. ಸದ್ಯಕ್ಕೆ ಏನ್ ಆಗಿಲ್ಲ ಅನ್ಸತ್ ನನ್ಗೆ. ಅದರ್ವೈಸ್ ಈ ತರನೇ ಕಮಿಟಿ ತರ ಇದೆ. ಮತ್ತೆ ಎಂತೆಂತವ್ರನ್ನ ಕರೆಯೋದು, ಯಾವ್ಯಾವ ಕಂಟ್ರಿಯಿಂದ ರೆಪ್ರೆಸೆಂಟೇಷನ್ ತಗೊಂಡು ಇದ್ ಮಾಡೋದು ಅಂತೇಳಿ ಒಂದು ಮೈನ್ ಇರುತ್ತೆ, ಒಂದು ಸ್ಟ್ಯಾಂಡ್ ಬೈ ಇರುತ್ತೆ. ಅಕಸ್ಮಾತ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವ್ದನ್ನ ಒಂದು ಕಂಟ್ರಿ ಹೆಡ್ ಸೆಲೆಕ್ಟ್ ಮಾಡಿದವರು ಏನೋ ಎಮರ್ಜೆನ್ಸಿ ಕಂಡೀಷನ್ಸ್ ಇಂದ ಬರಕ್ಕಾಗಿಲ್ಲ ಅಂದ್ರೆ ಸ್ಟ್ಯಾಂಡ್ ಬೈಗೆ ಇನ್ನೊಬ್ರು ಇಟ್ಟಿರ್ತಾರೆ. ಯಾಕಂದ್ರೆ ನಾವು ಕಳೆದ ಬಾರಿ ನೋಡಿದ್ವಿ, ಭೂತಾನ್ ಇಂದ ಇನ್ವೈಟ್ ಮಾಡಿದ್ರು, ಅವರು ಭಾಗವಹಿಸಿದ್ರು. ಸೊ ಸಮ್ಟೈಮ್ಸ್ ಚೇಂಜಸ್ಗಳು ಮಾಡ್ತಾರಲ್ಲ ಪ್ರತಿ ವರ್ಷವೂ ಕೂಡ. ಇದು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಆಯಾ ವರ್ಷ ಆಗಿರುವಂತ ಬೆಳವಣಿಗೆಗಳ ಮೇಲೆ ಮಾಡುವಂತದ್ದ ಸರ್ ಇದು? ಅಂದ್ರೆ ರಾಜತಾಂತ್ರಿಕವಾಗಿ ಎರಡು ದೇಶಗಳ ಮಧ್ಯದಲ್ಲಿ ಆಗಿರುವಂತ ಬೆಳವಣಿಗೆಗಳ ಮೇಲ್ ಮಾಡೋದಾ? ಅದು ಒಂದ್ ಸ್ವಲ್ಪ ಕಾಂಪೊನೆಂಟ್ ಇರುತ್ತೆ. ನೀವ್ ಹೇಳಿದ ತರ ಕರೆಂಟ್ ಲೈಕ್ ನಮ್ದು ಜನರಲ್ ನಾಲೆಡ್ಜ್ ತರ ಪ್ರೆಸೆಂಟ್ಲಿ ಏನಿದೆ ಸಬ್ಜೆಕ್ಟ್ ಅದು ಇರುತ್ತಾ ಅಂತೇಳಿ ಅದ್ರದ್ದು ಎಫೆಕ್ಟ್ ಇದ್ದೇ ಇರುತ್ತೆ. ಇಲ್ದೇ ಹೋದ್ರೆ ನಮ್ದು ಯಾವ್ಯಾವ ಕಂಟ್ರಿ ಜೊತೆಗೆ ನಮ್ದು ರಿಲೇಶನ್ಶಿಪ್ ಎಲ್ಲ ತುಂಬಾ ಚೆನ್ನಾಗಿದೆ, ವೇರ್ ವಿ ವಾಂಟ್ ಟು ಫರ್ದರ್ ಸ್ಟ್ರೆಂಥನ್, ಇನ್ನು ಗಟ್ಟಿ ಮಾಡಿಸಬೇಕು ಅಂತವ್ರ ಜೊತೆಗೆ ಪ್ಲಾನ್ ಮಾಡಿ ಕರ್ಸೋ ತರ ಪ್ರಯತ್ನ ಇರುತ್ತೆ. ಓಕೆ ಸರ್, ನೀವು ನೋಡ್ದಂಗೆ ನಮ್ಮ ಕರ್ನಾಟಕದ ಭಾಗಿತತ್ವ ಅಂದ್ರೆ ನಮ್ಮ ರಾಜ್ಯದ ಇಲ್ಲಿನ ಭಾಗಿತತ್ವ ಎಷ್ಟರ ಮಟ್ಟಿಗೆ ಇತ್ತು? ಕಾಂಟ್ರಿಬ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಇದೆ. ಕರ್ನಾಟಕ ಜನ ಇರ್ಲಿ, ಇಲ್ಲ ಕರ್ನಾಟಕ ನೆಲದ್ರಿಂದ ನಮ್ ಫ್ಯಾಕ್ಟ್ರೀಸ್ ಇರ್ಲಿ, ಇಲ್ಲ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಇರ್ಲಿ, ಕಾಂಟ್ರಿಬ್ಯೂಷನ್ 4 ಫ್ರಂಟ್ ಅಲ್ಲಿ ಇದೆ. ಒನ್ ಆಫ್ ದಿ ಟಾಪ್ ಸ್ಟೇಟ್ಸ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ಇಂಡಿಯನ್ ಡಿಫೆನ್ಸ್. ಮತ್ತೆ 3 ಫೋರ್ಸಸ್ ಅಲ್ಲಿ ನೋಡಿದ್ರು ಕರ್ನಾಟಕದವ್ರ ಜನ ತುಂಬಾ ಇದಾರೆ ರೆಪ್ರೆಸೆಂಟೇಷನ್. ಇವು ಜವಾನ್ ಲೆವೆಲ್ ಅಲ್ಲೂ ಇದಾರೆ, ಆಫೀಸರ್ಸ್ ಲೆವೆಲ್ ಅಲ್ಲೂ ಇದಾರೆ. ಮತ್ತೆ ಎಕ್ವಿಪ್ಮೆಂಟ್ ವೈಸ್ ನಾವ್ ಹೇಳ್ಬೇಕು ಅಂತಂದ್ರೆ ಒಂಥರ ನಾವು ಕ್ರೌನ್ ಆನ್ ದಿ ಹೆಡ್ ತರ ಕರ್ನಾಟಕ. ನಿಮ್ಗೆ ಹೇಳಿದ್ದ ಮುಂಚೆನೆ HAL, BEL ಮತ್ತೆ ಇಸ್ರೋ ಇಂತ ದೊಡ್ಡ ದೊಡ್ಡ ಸಂಸ್ಥೆಗಳು ಇದಾವೆ ಕರ್ನಾಟಕದಲ್ಲಿ. ಸೊ ಅದರಿಂದ ಇಲ್ಲಿಂದ ಪ್ರೊಡ್ಯೂಸ್ ಆಗಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಫುಲ್ಲಿ ಡಿಪ್ಲಾಯ್ಡ್ ಆಗಿದೆ. ಅಂದ್ರೆ ಈಗ ಆಪರೇಷನ್ ಸಿಂಧೂರಲ್ಲಿ ಭಾಗಿಯಾಗಿದ್ದು, ಬ್ರಹ್ಮೋಸ್ ಅಲ್ಲಿ ಬಳಕೆ ಮಾಡಿದ್ದು, ಸೊ ಅದು HAL ರೆಡಿ ಮಾಡಿರುವಂತದ್ದು. ಸೊ ಲಿಂಕ್ ಇದ್ದೇ ಇದೆ. ಹೌದೌದು, ತುಂಬಾ ಇದೆ. ಸ್ವಲ್ಪ ಲಿಂಕ್ ಅಲ್ಲ, ತುಂಬಾನೇ ಇದೆ. ಯಾಕಂದ್ರೆ ಮೊದಲಿಂದಾನೇ ಇದು ಒಂದು ಡಿಫೆನ್ಸ್ ಹಬ್ ತರ ಡೆವಲಪ್ ಆಗಿರೋ ಸ್ಟೇಟ್. ಮತ್ತೆ ಹೇಳ್ಬೇಕಂದ್ರೆ ಬೆಂಗಳೂರು ಇನ್ ಪರ್ಟಿಕ್ಯುಲರ್. ಸೊ ಕಾಂಟ್ರಿಬ್ಯೂಷನ್ ಈ ಬೆಂಗಳೂರಿಂದ ಇರ್ಲಿ ಕರ್ನಾಟಕದಿಂದ ಇರ್ಲಿ ತುಂಬಾ ಇಂಪಾರ್ಟೆಂಟ್. ಸರಿ, ಸೂರ್ಯಾಸ್ತ ಸೆಕ್ಟರ್ ಈ ದೊಡ್ಡ ದೊಡ್ಡ ಕಂಪನಿ ಇರೋದ್ರಿಂದ ಅವಾಗ ಸಪೋರ್ಟ್ ಮಾಡೋದಿಕ್ಕೆ
ತುಂಬಾ ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬೇಕಾಗಿರುತ್ತೆ. ಓಕೆ. ಸೊ ಇಂಥ ಸಣ್ಣ ಸಣ್ಣ ಇಂಡಸ್ಟ್ರೀಸ್ ಸಪೋರ್ಟ್ ಮಾಡುವ ಎಲ್ಲ ಇನ್ ಅಂಡ್ ಅಗ್ರೌಂಡ್ ಬ್ಯಾಂಗ್ಳೂರು ಮತ್ತೆ ಕರ್ನಾಟಕದಲ್ಲೇ ಇದೆ. ಹ್ಮ್ ಸೊ ಎಲ್ಲ ಸೇರಿ ಆ ಇಕೋ ಸಿಸ್ಟಮ್ ಫುಲ್ ನೀವು ಚೆಕ್ ಮಾಡಿದ್ರೆ ಹ್ಮ್ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇಟ್ ವಿಲ್ ಬಿ ಒನ್ ಆಫ್ ದಿ ಟಾಪ್ 5 ಇಲ್ಲ ಟಾಪ್ 10 ಒಳಗಡೆ ಇರುತ್ತೆ. 100% ಸರ್. ಸರ್ ಇನ್ನು ಫಸ್ಟ್ ಟೈಮ್ ಈ ಬಾರಿನೇ ಈ ಸೂರ್ಯಾಸ್ತ್ರ ರಾಕೆಟ್ ಅನ್ನುವಂಥದ್ದನ್ನ ಲಾಂಚ್ ಮಾಡ್ತಾ ಇದ್ದಾರಂತೆ. ಸೊ ಏನ್ ಸರ್ ಅದು, ಅದರ ಪ್ರದರ್ಶನ ಹೇಗಿರುತ್ತೆ, ಸ್ಪೆಷಾಲಿಟಿ ಏನು ಅಂತ? ಎಕ್ಸಾಕ್ಟ್ಲಿ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ. ಹಾ. ಬಟ್ ಅದರ್ವೈಸ್ ಸಿಸ್ಟಮ್ಸ್ ವೈಸ್ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡಿದ್ದು ಆಪ್ ಸಿಂಧೂರಲ್ಲಿ ಅಂತಂದ್ರೆ ನಾನು ಹೇಳ್ಬೋದು ಯಾವ್ದು. ಓಕೆ. ಅಂಡ್ ಈ ಭೈರವ ಬೆಟಾಲಿಯನ್ ಏನ್ ಸರ್, ಏನ್ ಸ್ಪೆಷಾಲಿಟಿ ಇರುತ್ತೆ ಇದರದ್ದು? ಅದು ಸ್ಪೆಸಿಫಿಕ್ ಆಗಿ ಡೆವಲಪ್ ಮಾಡಿರೋದು ನಮ್ ರಿಕ್ವೈರ್ಮೆಂಟ್ಸ್ ಗೆ ಕಸ್ಟಮೈಸ್ಡ್ ರಿಕ್ವೈರ್ಮೆಂಟ್ ತರ. ಈಗ ಮೌಂಟೇನ್ ವಾರ್ಫೇರ್ ಇರ್ಲಿ ಇಲ್ಲ ಸ್ಪೆಸಿಫಿಕ್ ಆಗಿ ಅರ್ಬನ್ ವಾರ್ಫೇರ್ ಯಾವ್ದನ್ನ ಇರಿದ್ರೆ, ಸೊ ಅಂತಂತ ಕಡೆಗೆ ಸ್ಪೆಸಿಫಿಕ್ ಆಗಿ ಟ್ರೈನ್ ಮಾಡಿರೋದು ಸೂಪರ್ ಸ್ಪೆಷಲೈಸೇಷನ್ ಅಂತ ಹೇಳ್ತೀವಲ್ವಾ ನಾವು, ಅಂತದ್ದು ಸಣ್ಣ ಸಣ್ಣ ತಂಡಗಳನ್ನ ಅಂದ್ರೆ ಈಗ ವಿಪತ್ತುಗಳು ಬಂದಂತ ಸಂದರ್ಭದಲ್ಲಿ NDRF ನಮ್ಮ SDRF ಹೆಂಗ್ ವರ್ಕ್ ಮಾಡುತ್ತೆ ಹಾಗೇನಾ ಸರ್? ಅಂದ್ರೆ ನೀಡೆಡ್ ಎಲ್ಲಿರುತ್ತೆ ಅಲ್ಲಿ? ಕರೆಕ್ಟ್ ಅಲ್ಲಿಗೆ ಮತ್ತೆ ಸ್ಪೆಸಿಫಿಕ್ ಆಗಿ ಡೆವಲಪ್ ಆಗಿರೋದು ಆ ತರ ಚಾಲೆಂಜಸ್ ಹೇಗೆ ಓವರ್ಕಮ್ ಮಾಡಿ ಹೇಗೆ ನ್ಯೂಟ್ರಲೈಸ್ ಮಾಡೋದು ಅಂತಲ್ಲಿ ಟ್ರೈನ್ ಆಗಿರ್ತಾರೆ. ಸೊ ಎಲ್ಲಾ ಕಡೆ ಪೊಸಿಷನ್ ಆಗಿರೋದ್ರಿಂದ ನಿಮ್ದು ರಿಯಾಕ್ಷನ್ ಟೈಮ್ ತುಂಬಾ ಕಮ್ಮಿ ಇರುತ್ತೆ ಅಂಡ್ ಇಮಿಡಿಯೇಟ್ ಆಗಿ ಯು ಕ್ಯಾನ್ ಟೇಕ್ ಎಫೆಕ್ಟ್. ಓಕೆ. ಈಗ ಮೇನ್ಲಿ ನಾನು ಈ ಗೆಸ್ಟ್ಗಳ ಬಗ್ಗೆ ಮಾತನಾಡ್ತಿದ್ದೆ ಸರ್, ಆಗ್ಲೇ ಯುರೋಪಿಯನ್ ಕಂಟ್ರಿಯಿಂದ ಬಂದಿದ್ದಾರೆ ಅಂತ. ಇದನ್ನು ಹೊರತುಪಡಿಸಿದಂಗೆ ಟೋಟಲಿ 10,000 ವಿಶೇಷವಾದಂತಹ ಅತಿಥಿಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ಸೊ ಇದನ್ನು ಕೂಡ ಹೇಗೆ ಮಾಡಲಾಗತ್ತೆ, ಎಷ್ಟು ಕಂಟ್ರಿಗಳಿಂದ ಬಂದಿರಬಹುದು ಅಂತ ಅನ್ಸತ್ತೆ ನಿಮಗೆ? 10,000 ಗೆಸ್ಟ್ಸ್ ಹೇಳ್ತಾ ಇದ್ದೀರಾ? ಹೌದು. ಗೆಸ್ಟ್ ಎಲ್ರಿಗೂ ಕರೀತಾರೆ, ಆಲ್ ಫ್ರೆಂಡ್ಲಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಅವರ್ ನೇಬರ್ಸ್ ಕಳಿಸ್ತಾರೆ. ಸೊ ಯಾರ್ಯಾರು ಬರ್ತಾರೋ ಬಿಕಾಸ್ ನಾವು ಇದನ್ನ ನಮ್ಮ ಹೆಮ್ಮೆನ ಶೋಕೇಶ್ ಮಾಡುವಂತ ಪ್ರೋಗ್ರಾಮ್ ಇದು. ಮತ್ತೆ ಇಂಡಿಯಾದ ಕಲ್ಚರ್ ಇರ್ಲಿ, ಆರ್ಟ್ ಇರ್ಲಿ, ಇಲ್ಲ ಮಿಲಿಟರಿ ಪವರ್ಸ್ ಇರ್ಲಿ, ಅದನ್ನ ತೋರ್ಸೋ ಒಂಥರ ಪೊಸಿಷನಿಂಗ್ ಸ್ಟೇಜ್. ನಮ್ಮ ಮೈಸೂರು ದಸರಾ ಇದೆ ನೋಡಿ, ಅದ್ರಲ್ಲೂ ಎಲ್ರು ಗೆಸ್ಟ್ಸ್ ಅನ್ನು ಕರಿತೀವಿ ನಾವು ಎಲ್ಲ ಕಡೆಯಿಂದ. ಅಂದ್ರೆ ವಿದೇಶಿ ಬಂಡವಾಳ ಹೂಡಿಕೆ ಇತ್ತೀಚೆಗೆ ತುಂಬಾ ಆಗ್ತಾ ಇದೆ. ಸೊ ಆ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ. ಭಾರತದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಹೆಚ್ಚಾದಂಗೆ ನಮ್ಮ ದೇಶ ಮುಂದುವರಿಕೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಈ 10,000 ಗೆಸ್ಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದರಲ್ಲಿ ಬಿಸ್ನೆಸ್ ಮ್ಯಾನ್ಸ್ಗಳು ಕೂಡ ಇರ್ತಾರೆ ಸರ್? ಹೌದೌದು, ಎಲ್ರು ಇರ್ತಾರೆ. ಒಂದು ಬಿಸ್ನೆಸ್ ಕಮ್ಯುನಿಟಿ ಇರ್ಲಿ, ನೀವ್ ಹೇಳಿದ ತರ ನಮ್ಗೆ ಇನ್ವೆಸ್ಟ್ಮೆಂಟ್ ಗೆ ಅವ್ರು ಬಂದು ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ, ಓ ಈ ಕಂಟ್ರಿಯಲ್ಲಿ ಇದು ತರ ಇದೆ, ಈ ತರ ನಾವು ಇನ್ವೆಸ್ಟ್ ಮಾಡಿದ್ರೆ ಈ ತರ ರಿಟರ್ನ್ಸ್ ಬರುತ್ತೆ. ಈಗೆಲ್ಲ ಬಿಸ್ನೆಸ್ ಪ್ರಪೋಸಿಷನ್ ಅಲ್ವಾ, ನಾವು ಬಂಡವಾಳ ಹಾಕೋದು ಅವ್ರಿಗೂ ರಿಟರ್ನ್ಸ್ ಬರಬೇಕು ಅಂತ ಹೇಳಿ. ಬಟ್ ನಮ್ಗೆ ನಮ್ ಕಂಟ್ರಿಯಲ್ಲಿ ಬಂದ್ರೆ ಅಷ್ಟೊಂದು ನಮ್ಗೆ ಜಾಬ್ ವೇಕೆನ್ಸೀಸ್ ಓಪನ್ ಆಗತ್ತೆ, ಎಂಪ್ಲಾಯಬಿಲಿಟಿ ಜಾಸ್ತಿ ಆಗತ್ತೆ. ಮತ್ತೆ ಅದಿರೋದ್ರಿಂದ ನಮ್ ಜನ ಓದಿ ಹೆಂಗ್ ಬೇಕು ಆ ತರ ಟ್ರೈನು ಆಗ್ತಾರೆ. ಸೊ ಅಕ್ರಾಸ್ ಆಲ್ ದ ಪ್ಲೇಸಸ್ ಎಲ್ರನ್ನೂ ಸೇರಿ ಕರೀತಾರೆ, ಇಂಥವ್ರಂತಾನೆ ಇಲ್ಲ. ಆರ್ಟ್, ಲಿಟ್ರೇಚರ್, ಬಿಸ್ನೆಸ್ ಮತ್ತೆ ಪೊಲಿಟಿಷಿಯನ್ಸ್ ಮತ್ತೆ ಇನ್ ದ ಸೊಸೈಟಿ ಯಾರ್ಯಾರು ಒಳ್ಳೆ ಕೆಲಸಗಳು ಮಾಡಿದಾರೋ ಎಲ್ರನ್ನು ಮಿಕ್ಸ್ ಮ್ಯಾಚ್ ಆಗಿ ಎಲ್ರನ್ನು ಇನ್ವೈಟ್ ಆಗಿರ್ತಾರೆ. ಅಂದ್ರೆ ಗಣರಾಜ್ಯೋತ್ಸವದ ಈ ಒಂದು ಸಂಭ್ರಮ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ. ಅಂದ್ರೆ ಹಾಡು ಕುಣಿತ ಅಥವಾ ಶಕ್ತಿ ಪ್ರದರ್ಶನ ಅಷ್ಟೇ ಅಲ್ಲದೆ ದೇಶದ ಅಭಿವೃದ್ಧಿ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ಲಾನ್ಗಳಾಗಿರುತ್ತೆ ಅಂತ ಆಯ್ತು. ಖಂಡಿತ ಇದು ಅದೇ ನಿಮ್ಗೆ ಹೇಳಿದ್ನಲ್ವಾ, ಇದು January 26th ಆಗ್ಬೇಕಂದ್ರೆ ಇನ್ನೂ ಒಂದು 6 ತಿಂಗಳ ಹಿಂದೆನ ಕೆಲಸ ನಡೀತಾ ಇರತ್ತೆ. ಮತ್ತೆ ಇದು ಮುಗಿದ್ಮೇಲೆ ಇದನ್ನೆಲ್ಲ ವೈಂಡ್ ಅಪ್ ಮಾಡೋದಿಕ್ಕೆ ಇನ್ನೂ 1 ತಿಂಗಳಾಗತ್ತೆ ಅವ್ರಿಗೆ ಎಲ್ಲ ಮಾಡಿ ಮುಗಿಸಿ ಇದ್ ಮಾಡೋದಿಕ್ಕೆ. ಆತರ ದೊಡ್ಡ ಪ್ರೋಗ್ರಾಮ್ ಇದು. ಸರ್, ಈಗ ಆಫ್ಟರ್ ದ್ಯಾಟ್ ಈಗ ಕರ್ತವ್ಯ ಪಥದಲ್ಲಿ ಪಥಸಂಚಲನ ಇದೆಲ್ಲ ಪರೇಡ್ ಆದ್ಮೇಲೆ ವಾಟ್ ನೆಕ್ಸ್ಟ್, ಇದನ್ನೆಲ್ಲ ಹೇಗೆ ನೋಡ್ಕೊಳ್ಳಲಾಗತ್ತೆ ಇಲ್ಲಿ ಎಸ್ಪೆಷಲಿ ಕರ್ತವ್ಯ ಪಥದಲ್ಲಿ? ಇದು ಆಕ್ಚುಲ್ ಪರೇಡ್ ಮುಂಚೆನೆ ಫುಲ್ ಪ್ರಿಪರೇಷನ್ ಮಾಡಿರ್ತಾರೆ, ಇನ್ಕ್ಲೂಡಿಂಗ್ ಕರ್ತವ್ಯ ಪಥದ ರೋಡ್ ಅನ್ನ ಮತ್ತೆ ಡಾಂಬರ್ ಎಲ್ಲ ಹಾಕೋದೆಲ್ಲ ರೆಡಿ ಮಾಡಿಸೋದು. ಮತ್ತೆ ಸೈಡ್ ಅಲ್ಲಿ ನೀವು ನೋಡಿದ್ರೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರ್ಲಿ, ಮತ್ತೆ ಜನಗಳು ಇರೋದ್ರಿಂದ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಬೇಕಿರುತ್ತಲ್ವಾ, ಸೊ ಅದನ್ನೆಲ್ಲ ಇನ್ಸ್ಟಾಲ್ ಮಾಡೋದು. ಅದನ್ನ ಆಲ್ಮೋಸ್ಟ್ ಒಂದು 30 days to 45 days ಆಗತ್ತೆ ಅದನ್ನೆಲ್ಲ ಸೆಟಪ್ ಮಾಡೋದು. ಮತ್ತೆ ಮುಗಿದ್ಮೇಲೆ
ಮತ್ತೆ ತೆಗೆದ್ಬಿಟ್ಟು ರೆಡಿ ಮಾಡೋ ತರ ಇರುತ್ತೆ. ಓಕೆ, ಅಂದ್ರೆ ಈ ರೋಡ್ಗೆ ಪ್ರತಿ ಇಯರ್ ಕೂಡ ಟಾರ್ ಹಾಕ್ತಾರೆ ಸರ್ ಈ ಸಂದರ್ಭದಲ್ಲಿ? 100%. ಅದು ಮತ್ತೆ ಮಾರ್ಕಿಂಗು ಪೇಂಟಿಂಗ್ ಎಲ್ಲ ಎವ್ರಿ ಇಯರ್ ಮಾಡ್ತಾರೆ ಅದು. ಓಕೆ ಓಕೆ ಓಕೆ, ಡಾಂಬರೀಕರಣ ಕೂಡ ಆಗುತ್ತೆ ಪ್ರತಿ ವರ್ಷ? ಹೌದು, ಅದು ಮತ್ತೆ ಈ ಮಾರ್ಕಿಂಗ್ಸ್ ವೈಟ್ ಮಾರ್ಕಿಂಗ್ ಎಲ್ಲ ಇರುತ್ತಲ್ವಾ ಓಕೆ ಓಕೆ. ಮಧ್ಯದಲ್ಲಿ, ಅವೆಲ್ಲಾನು ಟಚ್ ಅಪ್ ಆಗಿರುತ್ತೆ. ಸೈಡ್ಸ್ ಅಲ್ಲಿ ಏನೇನ್ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ, ಈಗ ನೀವು ಕರ್ತವ್ಯ ಪಥದಲ್ಲಿ ಬಂದಾಗ ಉದ್ಯೋಗ ಭವನ್ ಕಾಣಿಸುತ್ತೆ ನಿಮ್ಗೆ, ವಾಯು ಭವನ್ ಕಾಣಿಸುತ್ತೆ, ರೈಲ್ ಭವನ್ ಕಾಣಿಸುತ್ತೆ. ಈ ಫೇಸಿಂಗ್ ಇರೋ ವಾಲ್ಸ್ ನೆಲ್ಲ ಮತ್ತೆ ಟಚ್ ಅಪ್ ಮಾಡ್ತಾರೆ ಅದಕ್ಕೆ. ಸರ್ ಇದು 1950 ನಮ್ದು ಓಕೆ. ನಮ್ ದೇಶದ ಒಂಥರ ಗ್ಲಾಮರ್ ತೋರಿಸೋ ಒಕೇಶನ್ ಅಲ್ವಾ. ಈ Yes, ನೀವು yes. ಕ್ಯಾಮೆರಾ ಸ್ಪ್ಯಾನ್ ಮಾಡಿದ್ರೆ 100%. ಎಲ್ಲ ಕಡೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಅದಕ್ಕೆ ಎಲ್ಲ ಫುಲ್ ಟಚ್ ಅಪ್ ಆಗಿರುತ್ತೆ. ಇದು ಒಂದೆರಡು ದಿನದ ಸಾಧನೆ ಅಲ್ವಲ್ಲ ಸರ್? ಅಂದ್ರೆ ಆ, ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಗಣತಂತ್ರ ಆದ್ಮೇಲೆ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬಂದಿದ್ದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ ದೇಶಕ್ಕೆ? ಹೌದೌದೌದೌದು. ಇದೊಂಥರ ನಮ್ ಕಂಟ್ರಿ ನಾವಾಗಿ ಎಲ್ರಿಗೂ ಶೋಕೇಶ್ ಮಾಡಿ ತೋರ್ಸೋದಲ್ವಾ ಬೇರೆಯವರಿಗೆ, ನಾವ್ ಈ ತರ ಇದೀವಿ, ನಮ್ಮ ಹತ್ರ ಈ ತರ ಕೇಪಬಿಲಿಟೀಸ್ ಇದೆ. 1950 ಇಂದ ಆರಂಭ ಆಗಿರುವಂಥದ್ದು ಸರ್. 77 ವರ್ಷಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ಈಗ. ಒಂದು ಸಾರಿ ಹಿಂದೆ ತಿರುಗಿ ನೋಡಿದ್ರೆ ಎಷ್ಟು ಬದಲಾವಣೆಗಳು ಅನ್ಸುತ್ತೆ. ಹೌದೌದು, ತುಂಬಾ ಆಗಿತ್ತು. ಒಂದು ಈ ಕೋವಿಡ್ ಆಗಿದ್ಮೇಲೆ ಒಂದು ವರ್ಷ ಮಾತ್ರ ಸ್ವಲ್ಪ ಸ್ಮಾಲ್ ಸ್ಕೇಲ್ ಅಲ್ಲಿ ಇತ್ತು, ಯಾಕಂದ್ರೆ ಆ ಟೈಮ್ ಅಲ್ಲಿ ಎಲ್ರು ಯು ಕುಂಟ್ ಮೂವ್ ಅರೌಂಡ್ ಅಲ್ವಾ, ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಅದು ಬಿಟ್ರೆ ಎವ್ರಿ ಇಯರ್ ಇಂಪ್ರೂವ್ ಆಗಿದೆ. ಹಿಂದಿನ ವರ್ಷಕ್ಕೆ ನೀವು ಕಂಪೇರ್ ಮಾಡಿ ಈ ವರ್ಷ ಇಂಪ್ರೂವ್ಮೆಂಟ್, ಮುಂದೆ ಹೋದ್ರೆ ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಆ ತರನೇ ಹೋಗ್ತಾ ಇದೆ. ಸರ್ ನೀವು ಆಗ್ಲೇ ಹೇಳ್ತಿದ್ರಿ ಈ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಕೋವಿಡ್ ಅಂದಾಗ ನಂಗೆ ನೆನಪಾಯಿತು. ಅವಾಗ ಬೇರೆ ಬೇರೆ ಕಂಟ್ರಿಗಳಿಗೆ ಎಲ್ಲರೂ ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಕಡೆಯಿಂದ ಕೋವಿಡ್ ವ್ಯಾಕ್ಸಿನ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಲಾಯಿತು. ಸೊ ಆವಾಗಲೂ ಕೂಡ ನಮ್ಮ ಆತ್ಮನಿರ್ಭರತೆ, ನಮ್ಮ ಶಕ್ತಿ ಏನು ಅನ್ನೋಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿತ್ತಲ್ವಾ? ಹೌದೌದು, ನಾವು ಈಗ ರಿಪಬ್ಲಿಕ್ ಡೇ ಅಲ್ಲಿ ಅದೇ ನೀವ್ ಹೇಳಿದ ತರ ಇಟ್ ಈಸ್ ನಾಟ್ ಓನ್ಲಿ ವೆಪನ್ ಸಿಸ್ಟಮ್, ಇಲ್ಲ ನಿಮ್ಮ ಏರ್ ಕ್ರಾಫ್ಟ್ ಇಲ್ಲ ಟ್ಯಾಂಕ್ಸ್ ಅಂತ ತೋರಿಸೋದು. ನಮ್ಮ ಸ್ಟ್ರೆಂತ್ ಇನ್ಯಾವ ಫೀಲ್ಡ್ಸ್ ಅಲ್ಲಿ ಇದೆ, ಮೆಡಿಕಲ್ ಇರ್ಲಿ, ಇದಿರ್ಲಿ, ಇಲ್ಲ ಇನ್ಯಾವ್ದನ ರೆಸ್ಕ್ಯೂ ಮಿಷನ್ಸ್ ಅಲ್ಲಿ ಇರ್ಲಿ. ಸೊ ನಾವು ಈ ತರ ವ್ಯಾಕ್ಸಿನ್ ಯಾವ ಕಂಟ್ರಿನೂ ಈ ತರ ಜಲ್ದಿ ಡೆವಲಪ್ ಆಗಿರ್ಲಿಕ್ಕಿಲ್ಲ ಇದುವರೆಗೂ. ಇಂಡಿಯಾನೇ ಫಸ್ಟ್ ಇದು ಕೋವಿಡ್ ವ್ಯಾಕ್ಸಿನ್ ಅನ್ನ ಅಷ್ಟು 12 months ಒಳಗಡೆ ಡೆವಲಪ್ ಮಾಡಿ ಟೆಸ್ಟ್ ಮಾಡಿ ಜನಗಳಿಗೆ ಇಷ್ಟೊಂದು ಸ್ಟ್ರೆಂತ್ ನಮ್ದು ಪಾಪ್ಯುಲೇಷನ್ ನೋಡಿದಿರಲ್ವಾ, ಹೇಗೆ ಅವ್ರಿಗೆ ಎಲ್ರಿಗೂ ಡಿಸ್ಪೆನ್ಸ್ ಮಾಡಿದ್ದು. ಅದ್ರ ಜೊತೆಗೆ ಇದ್ ಮಾಡ್ತಾ ಮಾಡ್ತಾ ಬೇರೆ ಕಂಟ್ರೀಸ್ಗೂ ಕಳ್ಸಿದೀವಿ ನಾವು. ಸೊ ಆ ತರದೊಂದು ದೊಡ್ಡ ಹೆಮ್ಮೆ ಅಂತ ವಿಷಯ ಅದು ಇಂಡಿಯಾಗೆ. ಸರಿ, ಅಂದ್ರೆ ಈಗ ನೀವು ದಸರಾದ ಎಕ್ಸಾಂಪಲ್ ಕೊಟ್ರಿ ಸರ್ ಆಗ್ಲೇ, ಯಾವ ರೀತಿಯಾಗಿ ಮೊದಲಿಗೆ ರಿಹರ್ಸಲ್ಗಳನ್ನ ಮಾಡಲಾಗುತ್ತೆ, ಅಂದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಪಳಗಿಸೋದು ಅಷ್ಟೊಂದು ಕ್ರೌಡ್ನ ಮಧ್ಯದಲ್ಲಿ ಅಂತ. ಸೊ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಒಂಟೆಗಳ ಪಥಸಂಚಲನ, ಮತ್ತೊಂದು ಕಡೆ ಒಂಟೆ ಪಡೆ ಆಗಿರ್ಬೋದು, ಕುದುರೆ ಪಡೆ ಆಗಿರ್ಬೋದು, ಈಗ ನಮ್ಮ ಮುದಳ ಶ್ವಾನ ಪಡೆ. ಸೊ ಈ ರೀತಿ ಬಂದಾಗ ಅವನ್ನೆಲ್ಲ ಈಗ ನಾವು ಹೇಗೆ ಎಕ್ಸಾಂಪಲ್ ಆಗಿ ದಸರಾವನ್ನ ತಗೊಂಡ್ವಿ ಹಾಗೇನೆ ನಡೆಯುತ್ತೆ ಸರ್ ಅಲ್ಲೂ ಕೂಡ? ಹೌದೌದೌದೌದು, ಅಲ್ಲಿ ಎಲ್ಲೆಲ್ಲಿ ಇದೆಲ್ಲ ಒಂದೊಂದು ಯೂನಿಟ್ ಅಲ್ಲಿ ಡಿಪ್ಲಾಯ್ ಆಗಿರುತ್ತಲ್ವಾ. ಸೊ ಆಲ್ರೆಡಿ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಮತ್ತೆ ನಮ್ದು ಈ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಈ ತರ ಹೆಲ್ಪ್ ನಾವ್ ಇಟ್ಕೊಂಡಿರೋ ಅನಿಮಲ್ಸ್ ಇರ್ಲಿ, ಇದು ಒಂಟೆ ಇರ್ಲಿ ಇಲ್ಲ ಬೇರೆ ನಾಯಿ ಇರ್ಲಿ ಇನ್ನೊಂದಿರ್ಲಿ, ಡೈಲಿ ಟ್ರೈನಿಂಗ್ ಮಾಡ್ತಾರೆ ಜನಗಳ ಜೊತೆಗೆ. ಯಾಕಂದ್ರೆ ಅದು ಲೈವ್ ರಿಕ್ವೈರ್ಮೆಂಟ್ ಅಲ್ವಾ, ಯಾವಾಗ ನಮ್ಗೆ ಈ ತರ ಕಂಟಿಂಜೆನ್ಸಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬೀಟ್ ಬಾಂಬ್ ಡಿಸ್ಪೋಸಲ್ ಇರ್ಲಿ, ಇಲ್ಲ ಸೆಕ್ಯೂರಿಟಿ ಎನ್ವೈರನ್ಮೆಂಟ್ ಗೆ ಸ್ನಿಫ್ ಮಾಡಿ ಏರಿಯಾ ಕ್ಲಿಯರೆನ್ಸ್ ಮಾಡೋದಿರ್ಲಿ. ಸೊ ಇವತ್ತ 365 days ರೆಡಿ ಇರುತ್ತೆ. ಸೊ ದಸರಾದ ಒಂದ್ ವರ್ಷಕ್ಕೊಂದ್ಸತಿ ಬರುತ್ತೆ, ಬಟ್ ಡಿಫೆನ್ಸ್ ರಿಕ್ವೈರ್ಮೆಂಟ್ ಅಲ್ಲಿ ಡೇ ಟು ಡೇ ರಿಕ್ವೈರ್ಮೆಂಟ್ ಅದು. ಸೊ ಡೈಲಿ ಬೇಸಿಸ್ ಅಲ್ಲಿ ನಡೀತಾ ಇರುತ್ತೆ. ಈ ಟೈಮಲ್ಲಿ ಸರಿ, ಅಂದ್ರೆ ನೀವು ಹೇಳಿದ್ರಿ ಪ್ರತಿ ವರ್ಷ ಕೂಡ ಇಲ್ಲಿ ರೋಡ್ ಹಾಕೋದು, ಪ್ರತಿಯೊಂದನ್ನು ಕೂಡ ಅಲ್ಲಿ ರೆಡಿ ಮಾಡ್ತಾರೆ ಅಂತ. ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳಲಾಗುತ್ತೆ ಸರ್ ಈಗ? ಅದೇ ಇನ್ಸೈಡ್ ಅಂದ್ರೆ ಔಟ್ಸೈಡ್ ಪೋರ್ಟ್ ಇಂದ, ರೆಡ್ ಪೋರ್ಟ್ ಇಂದ ಹೊರಗಡೆ ಬೇರೆ, ಕರ್ತವ್ಯ ಪಥದಿಂದ ಹೊರಗಡೆ ಓಕೆ, ಇನ್ಸೈಡ್ ಅಲ್ಲಿ ಹೇಗಿರುತ್ತೆ ಸರ್? ಇನ್ಸೈಡ್ ಅಲ್ಲೂ ಫುಲ್ ಪ್ರೂಫ್ ಸೆಕ್ಯೂರಿಟಿ ನಿಮ್ಗೆ ಹೇಳಿದ್ನಲ್ಲ, ಒಂದು 5 ಲೇಯರ್ಸ್ ತರ ಇರುತ್ತೆ. ಈಗ ನಾವು ಯಾರನ್ನ ಜನರಲ್ ಪಬ್ಲಿಕ್ಗೂ ಇನ್ವಿಟೇಷನ್ ಕೊಟ್ಟಿದ್ರೆ ಪರೇಡ್ ವಿಸಿಟ್ ಮಾಡೋದಕ್ಕೆ ಅಂತ, ಈಗ 9:30 ಪರೇಡ್ ಸ್ಟಾರ್ಟ್ ಆಗತ್ತಂದ್ರೆ ನೀವು ಆಲ್ಮೋಸ್ಟ್ 6:30 ಹೋಗಿರ್ತೀರಾ ಅಲ್ಲಿ ಎಂಟರ್ ಆಗೋದಿಕ್ಕೆ.
ನೀವು 6-6:30 ಹೋದ್ರೆ ಮಾತ್ರ ನೀವು ಕರೆಕ್ಟ್ ಆಗಿ ನಿಮ್ ಸೀಟಿಗೆ ಹೋಗ್ಬೋದು. ನೀವು 9 ಗಂಟೆಗೆ ಹೋಗಿ ಕೂತ್ಕೊಳ್ಳೋ ತರ. ವೆಹಿಕಲ್ ಪಾರ್ಕಿಂಗ್ ಒಂದ್ ಕಡೆ ಇರುತ್ತೆ, ಅದಾದ್ಮೇಲೆ ಒಂದ್ 2-3 ಕಡೆ ಚೆಕಿಂಗ್ ಆಗತ್ತೆ. ಮತ್ತೆ ರೋಡ್ಸ್ ಅಲ್ಲಿ ನೀವು ಅಲ್ಲಿ ಹೋದಾಗ್ಲೂ ಕರ್ತವ್ಯ ಪಥದಿಂದ ಆಲ್ಮೋಸ್ಟ್ ಒಂದ್ 3 ಕಿಲೋಮೀಟರ್ ಹೊರಗಡೆಯಿಂದಾನೇ ಬ್ಯಾರಿಕೇಡ್ಸ್ ಆಗಿ ಚೆಕ್ ಮಾಡಿಸ್ತಾ ಇರ್ತಾರೆ. ಯಾರ್ಯಾರಿಗೆ ಆಕ್ಚುಲಿ ಕೆಲಸ ಇದೆ ಒಳಗಡೆ ಅವ್ರನ್ನ ಮಾತ್ರ ಬಿಡ್ತಾರೆ. ಓಕೆ ಸರ್, ಫುಲ್ ಪ್ರೂಫ್ ಇರುತ್ತೆ. ಓಕೆ ಸರ್. ಹಾಗೆ ಹೋಲ್ಡ್ ಆನ್ ಸರ್, ಮಾತನಾಡಿಸ್ತೇನೆ ನಿಮ್ಮನ್ನ. की 150वीं वर्षगांठ के शुभ अवसर पर आओ हम सब एक सुर में भारत भूमि की इस गौरवपूर्ण एवं अद्भुत रचना को उत्कर्ष, उत्साह और श्रद्धा से नमन करें। शरीरे बाहुते तुम्ही मा शक्ती, हृदये तुम्ही मा भक्ती, गोमाय प्रतिमा गणी, मंदिरे मंदिरे है हरित हरित हरियाली से, लाल माँ लाल से भी लाली, ओढ़े चादर शाल ने ताकी, मेरी मातृभूमि है
यहाँ राम और कृष्ण ने जन्म लिया, नालंदा तक्षशिला ने ज्ञान दिया। यहाँ राम और कृष्ण ने जन्म लिया, नालंदा तक्षशिला ने ज्ञान दिया। अंतरिक्ष में हमने वेदन किया, विश्व को शांति संदेश दिया। बह चली भारत से अविरल धारा विज्ञान की। निधरि मगरि ध निधरि निध प पद म परि म प ध नि नि ध नि ध प म म ग रे नि ध प मगरि ध नि ध प म प रे ध प म प रे 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 रे। वंदे 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 मातरम, वंदे मातरम। त्वं हि दुर्गा दशप्रहरणधारिणी, कमला कमलदलविहारिणी, वाणी विद्यादायिनी। नमामि त्वां नमामि कमलं कमलम् अतुलं सुजलां सुफलां मातरम्। वन्दे मातरम् श्यामला सरला सुस्मिता भूषिता धरणि धरणि मातरम्। वन्दे मातरम्। भारत की है श्वास, हर दिल का है विश्वास, पल पल का है आभास, बंधन है इस भास। वंदे मातरम वंदे मातरम वंदे मातरम वंदे मातरम। हिमालय जैसा धीर, कल कल नदियों का नीर, हरता हर जन की पीर, गावे साधु संत फकीर। वंदे मातरम वंदे मातरम वंदे मातरम वंदे मातरम। का है गुणगान, बच्चों की है जान, युवकों के है प्राण, महिलाओं का उत्थान। वंदे मातरम वंदे मातरम वंदे मातरम वंदे मातरम। गंगा का है अभिमान, संस्कारों का संस्थान, वेदों की है तान, तिरंगे की है शान। वंदे मातरम वंदे मातरम वंदे मातरम वंदे मातरम। सनातन का है ज्ञान, मानवता को है वरदान, विरासत का है निशान, भारत का है सम्मान। वंदे 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 मातरम वंदे मातरम वंदे 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 मातरम वंदे मातरम वंदे वंदे मातरम वंदे वंदे मातरम वंदे वंदे Seeing is स्वाधीनता believing. की What a ज्वाला को performance. प्रज्वलित करने वाला एवं भारत की संप्रभुता का उद्घोष करने वाला वंदे मातरम। 2,500 artists drawn from every state and union territory of Bharat, bringing together all major traditional art forms alongside a vibrant spectrum of folk and tribal traditions.
been such a very ಕರ್ತವ್ಯ ಪಥದಲ್ಲಿ ಗಣತಂತ್ರದ ಸಂಭ್ರಮ ಮುಗಿಲು ಮುಟ್ಟಿರುವಂತದ್ದು. the audience ಎಲ್ಲ absolutely ಗಣ್ಯರೆಲ್ಲ enthralled, ಕೂತು ವೀಕ್ಷಿಸ್ತಾ embracing ಇದ್ದಾರೆ. every element on display. ಕರ್ತವ್ಯ ಪಥದಲ್ಲಿ ಸಾಕ್ತಾ ಇರುವಂತಹ ಸ್ತಬ್ಧ ಚಿತ್ರಗಳು, This is ಮೆರವಣಿಗೆ, true tribute to the ಸೇನಾ nation. ಶಕ್ತಿ ಎಲ್ಲವೂ ಕೂಡ In fact, the ಅನಾವರಣಗೊಳ್ತಾ lineup ಇದೆ. of the Republic Day parade 10,000 always ಆಹ್ವಾನಿತರಿಗೆ two exciting displays to herald ಅಲ್ಲಿ the last ಕೂತು segment of these celebrations. ಕಣ್ತುಂಬಿಕೊಳ್ಳಿಕ್ಕೆ A daring ಅವಕಾಶವನ್ನ display of ಮಾಡಿಕೊಡ್ಲಾಗಿರುವಂಥದ್ದು. balance, concentration and creativity, the 77ನೇ motorcycle display ಗಣರಾಜ್ಯೋತ್ಸವದ followed by power and ಸಂಭ್ರಮ precision ದೆಹಲಿಯಲ್ಲಿ in the skies. The ಯಾವ Indian ರೀತಿಯಾಗಿದೆ Air Force ಅನ್ನುವಂಥದ್ದನ್ನ fly past, and this year, ಗಮನಿಸಬಹುದು. exhibiting their collective ಈ skill ಬಾರಿ through the motorcycle display are ಸ್ವತಂತ್ರ highly ಮಂತ್ರ ಅಂತ ಒಂದೇ women and men ಮಾತರಂ from the CRPF ಪರಿಕಲ್ಪನೆ and ಅಡಿಯಲ್ಲಿ FSB. ಗಣರಾಜ್ಯೋತ್ಸವ All women ನಡೀತಾ CRPF ಇರುವಂಥದ್ದು. team will be led by Assistant Commandant Seema ನಮ್ಮ Nath. ಸಂವಿಧಾನ